ಹುರ್ಕೊಂಡ್ಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ನಾನು ಸ್ವಲ್ಪ ಉಪ್ಪಿನ ಹಾಲಪ್ಪರ ಹಾಕ್ಬಿಟ್ನ ಅದಕ್ಕೆ ಗೊತ್ತಿಲ್ಲ. ಎರಡ ಅವತ್ತು ಇದಕ್ಕೆ ಹಾಕಿನಲ್ಲ ಮುಟ್ಟೆ ಸಾಂಬಾರೊಳಿಕ್ಕೆ. ಹಾಯ್ ಫ್ರೆಂಡ್ಸ್, ನಾನು ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಸಂಜೆ 6:30 ಆಗಿದೆ. ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸಂಜೆ 6:15 ಆಗಿದೆ. ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟರ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತಿನ ಸಂಜೆ ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ. ಹಾಗೆಯೇ ಇಲ್ಲಿ ಹುಲ್ಲು ಕುಯ್ಕೊಂಬಂದು ಇಟ್ಟಿದ್ದೀನಿ, ಮತ್ತು ಈ ಕಡೆ ಸ್ನಾನಕ್ಕೆ ನೀರು ಕಾಯ್ತಾ ಇದ್ದಾವೆ. ಮತ್ತು ಈ ಕಡೆ ನೋಡಿ ಹೆಸ್ರು ಕಾಳು ಹುರಿತಾ ಇದ್ದೀನಿ. ಚಳಿಗಂತೂ ಇದನ್ನು ಹುರ್ಕೊಂಡು ಸ್ವಲ್ಪ ಹೊತ್ತು ತಿನ್ಕೊಂಡು ಟಿ ವಿ ನೋಡ್ತಾ ಇದ್ದರೆ ಅದ್ರ ಮಜಾನೇ ಬೇರೆ ನೋಡಿ. ಹೆಸ್ರು ಕಾಳು ಹುರಿತಾ ಇದ್ದೀನಿ ಫ್ರೆಂಡ್ಸ್. ಕಾಫಿ ರೆಡಿ ಆಯಿತು. ಮತ್ತು ನೋಡಿ ಹೆಸ್ರು ಕಾಳು ಹುರ್ಕೊಂಡ್ಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ನಾನು ಸ್ವಲ್ಪ ಉಪ್ಪಿನ ಪುಡಿ ಮತ್ತು ಖಾರದ ಪುಡಿ ಹಾಕ್ಬಿಟ್ಟು ನೀರಲ್ಲಿ ಕಲಿಸ್ಬಿಟ್ಟು ಇದನ್ನು ಹುರಿದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಸಕ್ಕದಾಗೈತೆ ಮಾತ್ರ. ನಮ್ಮಮ್ಮ ಬದುಕಿದ್ದಾಗ ಅವ್ರು ಇದೇ ರೀತಿ ಈ ಮಳೆಗಾಲ ಚಳಿಗಾಲ ಬಂತು ಅಂದರೆ ಈ ಥರ ಉಳ್ಕೊಂಬಿಟ್ಟು ಮಡಿಕೊಂಬಿಡೋರು. ಕಾಫಿ ಜೊತೆ ಇಲ್ಲ ಟೀ ಜೊತೆ ಸಂಜೆ ಟೈಮು ತಿನ್ನೋದು ಸ್ನ್ಯಾಕ್ಸ್ ಥರ. ಅಯ್ಯೋ ಸ್ವಲ್ಪ ಕೆಳಗಡೆ ಚೆಲ್ಲೆ ಹೋದ ನೋಡಿ, ನಾನು ನಿಮ್ಗೆ ತೋರ್ಸಕ್ಕೆ ಹೋಗ್ಬೋದು. ಮತ್ತು ಇವಾಗ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈ ಕಡೆ ಇಲ್ಲಿ ಕಾಫಿನೂ ಕಾಸ್ಕೊಂಡ್ಬಂದಿದ್ದೀನಿ. ಕಾಫಿಗೆ ಹೆಸರು ಕಾಳಿಗೆ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗೈತೆ. ಫ್ರೆಂಡ್ಸ್, ಟೈಮ್ ಬಂದು 8:15 ಆಗಿದೆ. ಇವಾಗ ಸ್ನಾನ ಎಲ್ಲ ಮಾಡ್ಕೊಂಬಂದೆ. ನೈಟು ಟೈಮ್ ತೋರಿಸ್ತೀನಿ ನಿಮಗೆ ನೋಡಿ. 8:15ಕ್ಕಿಂತ ಜಾಸ್ತಿ ಆಗಿದೆ ನೋಡಿ. ನೈಟ್ ಯಜಮಾನ್ರು ಇನ್ನೂ ಬಂದಿಲ್ಲ. ನಾನು ಇವಾಗ ತಾನೇ ಸ್ನಾನ ಮಾಡ್ಕೊಂಬಿಟ್ಟು ಬಂದೆ. ಅಡುಗೆ ಏನು ಮಾಡಿಲ್ಲ ಫ್ರೆಂಡ್ಸ್. ಇವತ್ತು ಅಲ್ಲೇ ಹೊರಗಡೆನೇ ತಗೊಂಬನ್ನಿ ಅಂತ ಹೇಳಿದ್ದೀನಿ. ಆಲ್ರೆಡಿ ಟೈಮ್ ಆಗಿದೆ. ಅದಕ್ಕೋಸ್ಕರ ಇವತ್ತು ಸಂಡೇ ಸ್ಪೆಷಲಾಗಿ ಏನಾದ್ರು ಹೊರಗಡೆನೇ ತೊಗೊಂಬನ್ನಿ ಊಟವ ಅಂತ ಹೇಳಿದ್ದೀನಿ. ನೋಡೋಣ ಏನು ತೊಗೊಂಬರ್ತಾರೆ ಅಂತ. ತಂದಮೇಲೆ ವಿಡಿಯೋ ಮಾಡ್ತೀನಿ. ರಾಮ, ನಮ್ಮ ರಾಮ ಸಂಜೆ ಬಿಟ್ಟಿದ್ದು ಬಂದೇ ಇಲ್ಲ ನೋಡಿ, ಎಲ್ಲೋ ಹೋಗಿದ್ದಾನೆ. ಆಯ್ತು ಬಾ, ನೀನು ಯಾಕೆ ಒಬ್ಬಳೆ ಓಡಾಡ್ತಿದ್ದೀಯ? ಬಲಿ ಎಲ್ಲೆಲ್ಲಿ ಬಾ. ಬಂದದ ಹೋಗ. ಕುತ್ಕಡೆ ಈಚೆ ಕಡೆಗೆ ಬಂದು ಓಡಾಡ್ತಾರೆ. ಕತ್ಲೆ ನೋಡಿ ಹೊರಗಡೆ ಎಷ್ಟು ಕತ್ಲೆ ಆಗಿದೆ ಅಂತ. ನಮ್ಮ ಹಸುಗಳು ಆಲ್ರೆಡಿ ಎದ್ದು ನಿಂತಿದ್ದಾರೆ. ನಮ್ಮ ಮನೆಯವ್ರಿಗೆ ಈಗ ತಾನೇ ಫೋನ್ ಮಾಡಿದ್ದೆ. ಇನ್ನೂ ಅವರು ಇವಾಗ ಕೆಲಸ ಮುಗಿಸಿ ಅಂಗಡಿ ಕ್ಲೋಸ್ ಮಾಡ್ತಿದ್ದಾರೆ. ಅವ್ರು ಬರೋಕ್ಕೆ ಇನ್ನೂ ಏನಿಲ್ಲ ಅಂದರೂ ಒಂದು 1/2 hour ಅಥವಾ ಒಂದು 3/4 ಗಂಟೆ ಆಗುತ್ತೆ. ನೋಡೋಣ ಏನು ತೊಗೊಂಬರ್ತಾರೆ ಗೊತ್ತಿಲ್ಲ. ನನಗಂತೂ ಯಾಕೋ ಇವತ್ತು ಅಡುಗೆ ಮಾಡೋಕ್ಕೆ ಮೂಡಾಗ್ತಾ ಇರಲಿಲ್ಲ. ನೋಡೋಣ ಏನು ತೊಗೊಂಬರ್ತಾರೆ ಅಂತ ಗೊತ್ತಿಲ್ಲ. ಏನಾದ್ರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸಂಜೆನೇ ಏನಾದ್ರು ಅಡುಗೆ ಮಾಡಬೇಕು ಅಂತ ಏನಾದ್ರು ಯೋಚನೆ ಮಾಡ್ಕೊಂಡು ಪ್ರಿಪೇರ್ ಮಾಡಿದರೆ ಮಾಡಿಬಿಡ್ತೀನಿ. ಇಲ್ಲಾಂದರೆ ಮಾಡೋದೇ ಇಲ್ಲ. ಅಪರೂಪಗಾರ ತಿಂಡಿಗೆ ಒಂದ್ಸಲಿನಾರು ಹೊರಗಡೆ ತರಿಸ್ಕೊಂಡು ತಿಂತೀನಿ ನಾನು. ಇವತ್ತು ಸಂಡೇ ಆಗಿರೋದ್ರಿಂದ ತೊಗೊಂಬನ್ನಿ ಅಂತ ಹೇಳಿದೆ. ಅವರು ಪರೋಟ ತೊಗೊಂಬರ್ತೀನಿ ಅಂತ ಅಂದರು. ನಾನು ಪರೋಟ ಬೇಡ, ಪರೋಟ ತೊಗೊಂಬರ್ತೀನಿ, ಎಗ್ ಕರಿ ಏನಾದ್ರು ಮಾಡು ಅಂತ ಅಂದರು. ನಾನು ಅದಕ್ಕೆ ಪರೋಟ ಬೇಡ, ಇಲ್ಲ ಎಗ್ ರೈಸ್ ತೊಗೊಂಬನ್ನಿ ಅಂತ ಅಂದೆ. ಏನು ತರ್ತಾರೆ ಅಂತ ಗೊತ್ತಿಲ್ಲ. ತಂದಮೇಲೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ರಾಮ್ ಬಂದವನ, ಈಗ ಬಂದ.
ರಾಮ ಇವಾಗ ಬಂದ. ಈಗ ನಿನ್ನ ಬೈಕ್ ನೋಡಿ ಕಳ್ಳ 6:30ಗೆ ಬಿಟ್ಟಿದ್ದೆ. ನೋಡಿ ಇಬ್ಬರನ್ನ ಆಚೆ ಕೂಡ ಹಾಕೊಳ್ಳಿ. ಇಬ್ಬರನ್ನ ಸುಮ್ಮನೆ ನಿನ್ನ ಆಚೆ ಕೂಡ ಹಾಕಲ್ಲ. ನಿನ್ನ ಎಲ್ಲೋಗಿದ್ಲ 6:30 ಕುಯ್ ಕುಯ್ ಅಂತ ಅನ್ನ ಏನೋ ಗೊತ್ತಿಲ್ಲ, ನಂಗೆ ಕೇಳಿಸಿಲ್ಲ. ಟಿವಿ ಹಾಕಿದ್ಕೆ ನಂಗೆ ಟಿವಿ ಹಾಕಿದ್ಕೆ ಕೇಳಿಸಿಲ್ಲ. ಕುಯ್ ಕುಯ್ ಅನ್ನ ಇಲ್ಲ ಬಂದಿರ್ಲಿಲ್ವಾ ಗೊತ್ತಿಲ್ಲ. ಭಾನುವಾರ ತೆಗಿಯಲ್ಲ. ಅಯ್ಯೋ ನೀರು ಕುಡ್ದು ಬರ್ತಾವ ಬಚ್ಚಲ ಮೇಲೆ. ಅದೇನು ತಿನ್ಮನ್ನ ಕಣೆ, ಏನು ತಿನ್ಮನ್ನ. 9 ಗಂಟೆವರೆಗೂ ಕೆಲಸ ಮುಗ್ದೈತಿ ಇವತ್ತು. 9 ಗಂಟೆ 9:10 ಇದು ಶಲ್ಬೆ ಹೆಂಗೆ ಕಟ್ಟೈತೆ ನೋಡಿಲ್ಲ. ಊಟ ಗಮ್ ಅಂತೈತಿ. ಅಯ್ಯೋ ನೀರು ಅಷ್ಟೊಂದು ಕುಡಿತಾವನೆ. ಯಾಕೆ ಊಟ ಮಾಡಿಲ್ವಾ? ಏನಿದು ರೈಸಾ? ಗೋಲ್ಡ್ ವಿನ್ನರ್. ಸಿದ್ಧಿ ಈಗ ಜಸ್ಟ್ ಹೋದ್ಲು. ಬಟ್ಲ ಮನೇಲಿ ಕೈಕಾಲು ತೊಳ್ಕ, ನೀರು ಬಿಸಿಯವೆ. ಎಗ್ ರೈಸ್. ಚಳಿ ಹೊಸಿ ಚಳಿ ಆಯ್ತಿಲ್ಲ. ಚಳಿ ಎಷ್ಟೊಂದು ಈಗಲೇ ಚಳಿ. ಇನ್ನು ಚಳಿಗಾಲ ಸ್ಟಾರ್ಟ್ ಆಯಿತು ಅಂದರೆ ಇನ್ನು ಮುಗಿದ ಕತೆ. ಸಂಡೇ ಸ್ಪೆಷಲು. ಎಗ್ ರೈಸ್ ಎಲ್ಲ ಎಗ್ ರೈಸ್ ಇರಲಿಲ್ಲ. ಬಾಣವನ್ನು ಅಡುಗೆ ಮಾಡಲು ಹೆಂಗಿದೆಯಾ? ಹೆಂಗೆ ಸರ್ ಗ್ರೇವ್ ಹಾಕು. ವಾರದಲ್ಲಿ ಒಂದ್ಸರಿ ಆದರೂ ರೆಸ್ಟ್ ಇರ್ಬೇಕಮ್ಮ. ಕಬಾಬು ಊಟ ಮಾಡಾಯ್ತು. ಚೆನ್ನಾಗಿದ್ದಲ್ಲ.
ಬಿರಿಯಾನಿ ರೈಸ್ ಅಂದರೆ ಪೀಸ್ ಇರಲ್ಲ ಅಲ್ವಾ? ಗ್ರೇವಿ ಬೇರೆ ಪೀಸ್ ಹಾಕ್ತಾರೆ. ಇದೇ ರೈಸಿಗೆ ಪೀಸ್ ಹಾಕ್ಕೊಡ್ತಾರೆ ಅಷ್ಟೇ. ಪೋಷಕಾಂಶ ಗ್ರೇವಿ ಮೊಟ್ಟೆ ಕೊಡ್ತಾರೆ. ಇನ್ನೊಂದು ಗ್ರೇವಿ ಐತಿದಲ್ಲಿ ತಗೋ ಹಾಕಲ್ಲ ಚಟ್ನಿ ಹಾಕಿಲ್ವಾ? ಇಲ್ಲ ಕಾಯಿ ದೋಸೆ. ಅದೆಲ್ಲ ಜೊತಿದ್ದೇವೆ. ಈ ಹೊಸಿ ಹೊತ್ತಲ್ಲಿ ಎಲ್ಲ ಎದ್ದೋಯ್ತು. ಬೆಳಗ್ಗೆ ಮಧ್ಯಾಹ್ನದಿಂದ ಇಲ್ಲ ಮಲಗಿದ್ದ, ಈ ಹೊಸಿ ಹೊತ್ತಲ್ಲಿ ಎಲ್ಲ ಹೋಯ್ತು. ಇವತ್ತು ಪಾನಿ ಬರುತ್ತಾ? ತಣ್ಣಿ ಕಾಳು ಬಿಡ್ದಾರ. ಫ್ರೆಂಡ್ಸ್, ನೈಟ್ ಲಾಗ್ನ ಇವತ್ತು ಬೆಳಗ್ಗೆ ಸೋಮವಾರ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಹಾಲು ಕರ್ ಕೊಟ್ಟು ಕಳಿಸ್ದೆ. ಯಜಮಾನ್ರು ತಗೊಂಡೋಗಿ ಹಾಕ್ಬಿಟ್ಟು ಬಂದರು. ಇವಾಗ ನಾನು ಕಾಫಿ ಕಾಸ್ಕೊಳ್ತಾ ಇದ್ದೆ. ನನಗೆ ಕಾಫಿ, ನೆಕ್ಸ್ಟು ಯಜಮಾನ್ರಿಗೆ ಜೀನಿನ ಕಾಸ್ತೀನಿ. ಗಟ್ಟಿಗೆ ಆಯ್ತಲ್ಲ ಇವತ್ತು ಒಂಚೂರು. ತಟ್ಟೆ ಮಾಡೋದು. ನೀರು ಹಾಕಿರಲಿಲ್ಲ, ಇವತ್ತು ಅಪ್ಪರ ಹಾಲು ಹಾಕಿದ್ದೆ. ಗಟ್ಟಿಗೆ ಆಯ್ತು. ಏನಾಗಲ್ಲ ಬಿಡಿ, ಸ್ಟ್ರಾಂಗ್ ಐತೆ. ಹಾಲು ಅಪ್ಪರ ಹಾಕ್ಬಿಟ್ನಾ, ಅದಕ್ಕೆ ಗಟ್ಟಿಗೆ ಏನಾರ ಮಾಡೋಣ, ಏನಾರ ಮಾಡ್ತಾರೆ. ಅಯ್ಯೋ 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 ಅಯ್ಯೋ, ಬೆಳಗ್ಗೆನೆ ಬಯಲಿಲ್ಲ ಅಂದರೆ ನಿಮಗೆ. ಇನ್ನೊಂದು ಲೋಟ ತಾಂಬರೆ ಹಾಲು ಏನಾದ್ರು ಸ್ವಲ್ಪ ಬೆಳಿಗ್ಗೆ ಕಾಸಿರ್ತೈತಾ? ಉಳ್ಕೊಂಡು ಆಯ್ತು ತಾಂಬರೆ. ಲೋಟ ಕಾಸು ಇರೋದಿಲ್ಲ, ಕಾಸ್ಬೇಕು. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೆ, ಇವತ್ತು ಟೈಮ್ ಬಂದು 7 ಹೊತ್ತಾಗೈತೆ. ಮಜ್ಜಿಗೆ ಇಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಮನೆ ಐತೆ, ಅಲ್ಲಿಗೆ ಯಜಮಾನ್ರಿಗೆ ಮಧ್ಯಾಹ್ನಕ್ಕೆ ಮಜ್ಜಿಗೆ ಬೇಕಂತೆ. ಅದಕ್ಕೆ ಮಜ್ಜಿಗೆ ಇಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಮಜ್ಜಿಗೆ ಇಸ್ಕೊಂಬಂದೆ. ಮಜ್ಜಿಗೆ ಇಸ್ಕೊಂಡು ಮನೆಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಏನಕ್ಕೆ ರೆಡಿ ಮಾಡ್ತಿದೀಯಾ? ಮುದ್ದೆ ಏನಕ್ಕೆ ರೆಡಿ ಮಾಡ್ತಾರವ? ಉಲ್ಕೆ ತುತ್ತೆಯಾ? ಇದು ಹೊಸ ಕೂದಲಿದಲ್ವಾ? ಒಂದು ಇಡೀ ತರಬೇಕು. ಹೂವು ಎಷ್ಟು ಚೆನ್ನಾಗಿ ಅಳ್ಯಾವ ನೋಡು. ಕಿತ್ಬಿಟ್ಟು ಫೋಟೋ ಕಾರು ಮಾಡಿಸು. ಅಲ್ಲಿ ಹೂವುಗಳ ಎಷ್ಟೊಂದು ಅಳ್ಯಾವ ನೋಡು. ಕಳ್ಸೋಕ್ಕೆ ಎಷ್ಟು ಚೆನ್ನಾಗಿ ಗಿಡ ತುಂಬ ಅಳ್ಯಾವ ನೋಡು. ಮೊಟ್ಟೆ ಕುಂಡಿಸ್ತೀಯಾ? ಮೊಟ್ಟೆ ಎಲ್ಲಿ ಕುಂಡಿಸ್ತೀಯ? ಅಲ್ಲಿ ಮೇಲೆ
ಬೂದಿ ಇದು ತುಮಕ ಇದಕ್ಕೆ ಹುಲ್ಲಿಗೆ ಹಾಕ್ತೀಯಾ? ಅಲ್ಲೇ ಹುಲ್ಲೊಳಕ್ಕೆ ಕುಣಿಸ್ತೀಯಾ? ಹಂಗೆ ಮಾಡ್ಬಿಟ್ಟು ಹೋಗ್ತಾರೆ, ಹಂಗೆ ಮಾಡಿದ್ರೆ ನೀರು ಬೀಳಲ್ಲ ತಾನೆ ಅಲ್ಲಿ ತಂದೆ. ಹದಿನಾಲ್ಕಿದಾವೆ ಇಲ್ಲಿ. 14 ಹ್ಞೂ ಇಲ್ಲ ಎಷ್ಟು ನೋಡ್ತೀನಿ. ನೆನ್ನೆ ಎತ್ಕೊಂಡಿಲ್ಲ, ಮೊನ್ನೆ ಎತ್ಕೊಂಡಿದ್ದೆ ಒಂದು. ನೆನ್ನೆ ಎತ್ಕೊಂಡಿಲ್ಲ, ನೆನ್ನೆ ರೈತ ನೋಡು. ಆಯ್ತಾ? ಏಯ್ ಓಲ್ಲ ಕುಣ್ಸೋದು ನೋಡಲ್ಲ, ಹಂಗೆ ಕುಂತ್ಕೊತಿಯಲ್ಲ. ಕೆಸಿ ಆಮೇಲೆ ಹೋಗಿ ಕೆಳಗೆ ಕೆಸಿ ತಡ್ಲ ಇಲ್ಲಿ ಇಲ್ಲಿ ಮುಂಜಾನೆ ಯಾವ ಕೋಳಿ ಕುಯ್ತಾರೆ ಅಂತ ಮಾಡ್ಬಂದಾನೆ. ಅಲ್ಲ ಏನೋ ಇದು ಮಾಡ್ತಾರೆ ಅಂತ ಕೋಳಿ ಸುಮ್ಮನೆ ಏನು ಹೇಳ್ತಾನ ಏದೊಳ್ಳ ಅಪ್ಪರ ಕುಣಿಸ್ತೀನಿ. ಒಂದೈತಿ ಇವನು ಬಂದ್ಬಿಟ್ಟ ಕಣ. ನನ್ ಕೋಳಿಗೆ ಏನೋ ಮಾಡ್ತಾರೆ ಅಂತ ಓಡ್ ಬಂದಾನೆ. ಸುಮ್ಮಿರ್ಲ ಏನು ಮಾಡಲ್ಲ ಉದ್ದಾಳೆ ಕುಕ್ಕೆ ಕಂಕಣ. ಆಮೇಲೆ ಇಬ್ರು ಹಂಗೆ ಅವ್ರೆ. ನೋಡಿಲಿ ಹೆಂಗ್ ಹೊಡ್ದ. ಏಯ್ ಓಲಾ ಹಿಡ್ಕೊಂಡು ನಿನ್ನೆ ಕೂದಾಕ್ತೀನಿ ಮಗ. ಇಲ್ಲಿ ಮ್ಯಾಕ್ ಬಂದ. ನೆಕ್ಸ್ಟ್ ಇವ್ ಮರಿ ಆಗಿದ ತಕ್ಷಣ ಅವನು ನನ್ನ ವಿಡಿಯೋ ಚರ ಚರ ಅನ್ಸತ್ತೀವಿ. ಹೋದ್ನಾ? ಒಟ್ಟು 15 ಐತವೆ. 2 ಕಮ್ಮಿ ಕೊಂಡ್ರೆ ಇಕ್ಕಂತೀವಿ. ಅದೊಂದಿರ್ಲಿ, ಅದ್ ಕೊಡು. ಇಲ್ಲಂದ್ರೆ 13 ಕೊಂಡಿರ್ತೀಯಾ? 13 ಒಂದು 12 ಕೊಂಡು ಸಾಕು. ನೀರು ಬೀಳೋದಲ್ವಾ ಅಲ್ಲಿ? ನೀರು ಬೀಳೋದಕ್ಕೆ ತೂ 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 ಅಂತ 3 ಸಲ ಹೋಗಿ ಕೊಡ್ಲ. ಹಳೆ ಹೊಸವೆಲ್ಲ ಮಿಕ್ಸ್ ಇಟ್ಟಿದೆಯಾ? ಇಲ್ಲ, ಫಸ್ಟ್ ಇಕ್ಕಿದ್ಯಾ 2. ಅವತ್ತು ಇದಕ್ಕೆ ಹಾಕಿನಲ್ಲ ಮುಟ್ಟೆ ಸಾಂಬಾರಳಿಕ್ಕಿ. ಇವು 15, 16, 17 ಒಟ್ಟು 17 ಮಟ್ಟ ಇಕ್ಕೈತೆ. ಇನ್ನೇನು ಇನ್ನೊಂದು ಇಕ್ಕಬಹುದು ಇಕ್ಕಂಡ್ರಿ. 17 ಮಟ್ಟೆ ಆಗಿ ಟೋಟಲ್. ಇದು ಒಂದೇ ಸಲ ತಾನೇ ಕುಣ್ಸೋದು. ನೆಕ್ಸ್ಟ್ ಇಕ್ಕೋ ಮೊಟ್ಟೆಗಳ ಮಾರ್ತೀವಿ. ನೆಕ್ಸ್ಟ್ ಇಕ್ಕೋ ಮೊಟ್ಟೆಗಳು ಮಾರೋದು. ಎಷ್ಟದು? 12 ಆದ ಅಲ್ಲಿ. 13 ಆದ ಅಲ್ಲ 12 ಆಗ. 12. ಇನ್ನೊಂದು ಕುಡಿಸ್ತೀಯಾ? 3 12 ಸಾಕು. ಸಾಕಾ? ಅದೇ ಬಂದು ಕುತ್ಕೋತದೆ ಬಿಟ್ಟು. ನೀವು ಎಷ್ಟು ಉಳ್ಕೊಂಡ ಬಾಕಿ? 3. ಈಗ ಹಾಕಿ ಎಗ್ ರೈಸ್ ಮಾಡಕ್ಕೆ. ನೀರಿನ ತುಂಬ್ಕೊಂಡಾಗ ತುಂಬತಾನೆ ಹಿಂಕತ್ತದ ನೀರು ಹಿಂಕಲ್ಲ. ನೋಡ್ದಾಗ ನೋಡಿ ಗೊಜ್ಜೆ ಆಯ್ತಲ್ಲ, ಹಿಂಗೆ ಮಾಡಿದ್ರೆ ನೀರು ಹೊಡಿಕ್ ಹೋಗಿ ಆವಾಗ್ಲೂ ಹಿಂಗೆ ಗುಂಡಿ ತೆಗ್ದಿದ್ದೆ ಅಲ್ವಾ? ಅಲ್ಲಿ ತುಂಬ್ಕೊಂಡಿತ್ತು ಹಿಂಗೆ. ಗೊಬ್ಬರ ಆಯ್ತು ತಕ್ಕದ್ರ.
ಉಂಡಿಸ್ಕೊಂಬ ಎತ್ತಕ್ಕಾಗಲ್ಲ. ಬಾಹುಬಲಿ ಕಟ್ಟಪ್ಪ. ಎಲ್ಲರೂ ಉಲ್ಡಿಸ್ಕೊಂಬತ್ತಾರೆ. ಅದೊಂದೇ ಹಿಡಿಸ್ತದೇನೆ, ಇದೊಂದೇ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.